ಓಂ ಶಾಸ್ತ್ರಯೋನಿತ್ವಾತ್ ಓಂ ವಿಷ್ಣುದೇವ ವಿಜಿಜ್ಞಾಸ್ಯ ಸರ್ವಕರ್ತ ಗಣೋಕ್ತಃ. ಈ ವಿಷ್ಣುವನ್ನೇ ಜಿಜ್ಞಾಸೆ ಮಾಡಬೇಕು, ಯಾಕಂದ್ರೆ ಅವನೇ ಸರ್ವಕರ್ತ ಅಂತ ನೀವು ಪ್ರತಿಪಾದಿಸಿದ್ರಿ. ಆದರೆ ಇದ್ರ ಬಗ್ಗೆ ಈಗೊಂದು ಆಕ್ಷೇಪ ಇದೆ ನಮ್ದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ರುದ್ರ, ಸ್ಕಂದ ಮೊದಲಾದ ಬೇರೆ ಬೇರೆ ದೇವತೆಗಳು ಕೂಡ ಸರ್ವಜ್ಞರೇ ಆಗಿದ್ದಾರೆ ಅಂತ ಬೇರೆ ಬೇರೆ ಮತಗಳವರು ಹೇಳ್ತಾರೆ. ಆದ್ರಿಂದ ಅವರೇ ಸರ್ವಕರ್ತ ಕೂಡ ಆಗಿದ್ದಾರೆ. ಸರ್ವಕರ್ತ ಆಗಲಿಕ್ಕೆ ಸರ್ವಜ್ಞತ್ವ ಬೇಕು. ಇವರು ಸರ್ವಜ್ಞರಾಗಿರುವುದರಿಂದ ಸರ್ವಕರ್ತ ಕೂಡ ಆಗಿದ್ದಾರೆ. ಅದಕ್ಕೆ ದೃಷ್ಟಾಂತ ಏನು? ಯಾರು ಸರ್ವಜ್ಞರಾಗಿದ್ದಾರೆ, ಅವರು ಸರ್ವಕರ್ತ ಆಗಿದ್ದಾರೆ ಅನ್ನೋದಕ್ಕೆ ಏನಾದ್ರೂ ದೃಷ್ಟಾಂತ ಕಾಣ್ತದೆ ಎಲ್ಲಿಯಾದ್ರೂ ಅಂದ್ರೆ ಅದಕ್ಕೆ ಅನ್ವಯ ದೃಷ್ಟಾಂತ ಎಲ್ಲೂ ಕಾಣಿಸೋದಿಲ್ಲ. ಸರ್ವಜ್ಞನಾಗಿದ್ದು ಸರ್ವಕರ್ತ ಆಗಿರುವ ದೃಷ್ಟಾಂತ ಎಲ್ಲೂ ಕಾಣಿಸೋದಿಲ್ಲ. ಸರ್ವಕರ್ತಾನೂ ಆಗದೇನೆ ಸರ್ವಜ್ಞನೂ ಆಗದೆ ಇರುವಂತಹ ದೃಷ್ಟಾಂತ ಕಾಣಿಸ್ತದೆ. ಅದಕ್ಕೆ ವ್ಯತಿರೇಕ ದೃಷ್ಟಾಂತ ಅಂತ ಹೇಳ್ತಾರೆ. ಆ ವ್ಯತಿರೇಕ ದೃಷ್ಟಾಂತ ಚೈತ್ರ ಮೈತ್ರ ಮೊದಲಾದ ಸಾಮಾನ್ಯ ಮನುಷ್ಯರು. ಅವರು ಸರ್ವಕರ್ತಾನೂ ಆಗಿಲ್ಲ, ಸರ್ವಜ್ಞನೂ ಆಗಿಲ್ಲ. ಸರ್ವಜ್ಞತ್ವ ಎಂಬ ಹೇತು, ಸರ್ವಕರ್ತೃತ್ವ ಎಂಬ ಸಾಧ್ಯ ಎರಡೂ ಇರುವಂತಹ ಅನ್ವಯ ದೃಷ್ಟಾಂತ ಸಿಗದೆ ಹೋದ್ರೂ ಕೂಡ ಸರ್ವಕರ್ತೃತ್ವ ಅಭಾವ ಮತ್ತು ಸರ್ವಕರ್ತೃತ್ವ ಅಭಾವ ಎಂಬ ಸಾಧ್ಯ, ಸರ್ವಜ್ಞತ್ವ ಅಭಾವ ಎಂಬ ಹೇತು ಇವೆರಡನ್ನೂ ಒಳಗೊಂಡಿರುವಂತಹ ಆ ವ್ಯತಿರೇಕ ದೃಷ್ಟಾಂತ ಅಂತೂ ಸಿಕ್ಕೇ ಸಿಗ್ತದೆ. ವ್ಯತಿರೇಕೇಣ ಚೈತ್ರನಂತೆ ನಚ ಅಸಿದ್ಧಿ. ಇಲ್ಲಿ ಆ ವಾಕ್ಯದಲ್ಲಿ ನಮ್ಮಿದ ಮಯುಕ್ತಂ ರುದ್ರಾಹಿ ಸರ್ವಕರ್ತ ಸರ್ವಜ್ಞತ್ವ ವ್ಯತಿರೇಕೇಣ ಚೈತ್ರವತ ಅಂತ ಇಷ್ಟ ಆದ್ಮೇಲೆ ಅಲ್ಲಿ ಫುಲ್ ಸ್ಟಾಪ್ ಇದ್ರೆ ಚೆನ್ನಾಗಿರ್ತಿತ್ತು. ನಚ ಅಸಿದ್ಧಿ ಪಾಶುಪತಾದಿನ ತತ್ಸಿದ್ಧೇಹೇ ಇತ್ಯನುಮಾನೇನ ವಾ ಪಾಶುಪತಾದಿನೈವ ವಾ ರುದ್ರಾದೇಹಿ ಸರ್ವಕರ್ತೃತ್ವ ಸಿದ್ಧೇಹೇ ಇತ್ಯತ ಉತ್ತಮ. ಅದರಿಂದ ಆ ಫುಲ್ ಸ್ಟಾಪ್ ಅನ್ನು ಚೈತ್ರವತ ಅದಾದ್ಮೇಲೆ ತಗೊಂಡ್ರೆ ಚೆನ್ನಾಗಿರ್ತದೆ. ಇಷ್ಟು ಅನುಮಾನ ಪ್ರಯೋಗ ಮಾಡಿದ್ರು. ಆ ಅನುಮಾನ ಪ್ರಯೋಗ ಮಾಡಿದ ಮೇಲೆ ಆ ಎದುರಾಳಿಗಳು ಮತ್ತೆ ಈ ಪ್ರಶ್ನೆ ಮಾಡ್ಬೋದು. ವಿಷ್ಣುವಿನ ಸರ್ವೋತ್ತಮ ಅಂತ ಒಪ್ಪಿದವರು ಇಂಥವ್ರು ಪ್ರಶ್ನೆ ಮಾಡ್ಬೋದು. ಈ ರುದ್ರ ಸರ್ವಕರ್ತ ಸರ್ವಜ್ಞತ್ವ ವ್ಯತಿರೇಕೇಣ ಚೈತ್ರವತ ಅಂತ ಅನುಮಾನ ಪ್ರಯೋಗ ಮಾಡಿದ್ರಲ್ಲ, ಈ ಅನುಮಾನ ಪ್ರಯೋಗದಲ್ಲಿ ಹೇತುವೇ ಅಸಿದ್ಧ ಆಗಿದೆ. ರುದ್ರನಲ್ಲಿ ಸರ್ವಕರ್ತೃತ್ವ ಎಂಬ ಹೇತುವನ್ನು ಪ್ರಯೋಗ ಮಾಡಿದ್ದೀರಲ್ಲ, ಸರ್ವಜ್ಞತ್ವ ಎಂಬ ಹೇತು ಅದು ಅಸಿದ್ಧವಾಗಿದೆ. ಹೇಗೆ ಸಿದ್ಧ ಆಯಿತು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಪಾಶುಪತಾದಿನ ತತ್ಸಿದ್ಧೇಹೇ, ಪಾಶುಪತಾಗಮದಿಂದ ರುದ್ರನಿಗೆ ಸರ್ವಜ್ಞತ್ವ ಸಿದ್ಧ ಆಗ್ತದೆ. ಇದು ಅನುಮಾನೇನವ, ಈಗೊಂದು ಅನುಮಾನ ಪ್ರಯೋಗ. ಇದು ಪಾಶುಪತಾಗಮವನ್ನು ಅವಲಂಬಿಸಿರುವಂತಹ ಅನುಮಾನ ಪ್ರಯೋಗ. ಅನುಮಾನೇನವ ಪಾಶುಪತಾದಿನೈವ ಅಥವಾ ನೇರವಾಗಿ ಪಾಶುಪತಾಗಮದಿಂದಲೇ ಅವನಿಗೆ ಸರ್ವಜ್ಞತ್ವ ಸರ್ವಕರ್ತತ್ವ ಎರಡೂ ಸಿದ್ಧ ಆಗ್ತದೆ. ಅನುಮಾನದ ಅವಶ್ಯಕತೆನೇ ಇಲ್ಲ. ಅನುಮಾನ ಅದರ ಹೇತು ಸಾಧ್ಯ ದೃಷ್ಟಾಂತ ಇತ್ಯಾದಿಗಳ ಅವಶ್ಯಕತೆನೇ ಇಲ್ಲದೇನೆ ಪಾಶುಪತಾದಿನೈವ ರುದ್ರಾದೇಹೇ ಸರ್ವಕರ್ತೃತ್ವ ಸಿದ್ಧೇಹೇ, ರುದ್ರ ಮೊದಲಾದವರು ಸರ್ವಜ್ಞರು ಅಂತ ಸಿದ್ಧ ಆಗ್ತದೆ. ಹಾಗಿರುವಾಗ ಈ ವಿಷ್ಣುವನ್ನೇ ಸರ್ವಕರ್ತ ಅಂತ ಹೇಗೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಶಾಸ್ತ್ರ ಯೋನಿತ್ವ ಅನ್ನೋ ಸೂತ್ರ ಉತ್ತರ ಕೊಡ್ತಾ ಇದೆ. ಅದರ ಅರ್ಥ ತದರ್ಥ ಆಚಾರ್ಯರು ಅದನ್ನ ಶಾಸ್ತ್ರ ಯೋನಿತ್ವ ಅನ್ನೋದನ್ನ ವಿವರಿಸಿರುವ ಶಬ್ದ ಆಗಮೋದಿತ, ಆಗಮದಿಂದ ಅವನು ಪ್ರತಿಪಾದಿಸಲ್ಪಟ್ಟಿದ್ದಾನೆ. ವಿಷ್ಣುದೇವ ಸರ್ವಕರ್ತ ಇತ್ಯಸ್ತೆ, ವಿಷ್ಣುದೇವ ವಿಜಿಜ್ಞಾಸ್ಯ ಸರ್ವಕರ್ತ ಅಂತ ಹಿಂದೇನಿದೆಯಲ್ಲ, ಅವನು ವಿಷ್ಣುವೇ ಸರ್ವಕರ್ತ ಆಗಿದ್ದಾನೆ ಅನ್ನೋದನ್ನ ಹಿಂದಿನಿಂದ ಇಟ್ಕೊಳ್ಬೇಕು. ಯಾಕೆ ಸರ್ವಕರ್ತ ಆಗಿದ್ದಾನೆ ಅಂದ್ರೆ ಆಗಮೋದಿತನಾಗಿದ್ದಾನೆ ಆದ್ರಿಂದ ಅಂತ ಹೀಗದರ ಅರ್ಥ. ಹೀಗೆ ಸರ್ವಕರ್ತ ಇತಿ ಅಸ್ತಿ, ವಿಷ್ಣುದೇವ ಸರ್ವಕರ್ತ ಅನ್ನೋದನ್ನ ಹಿಂದಿನಿಂದ ಇಲ್ಲಿಗೆ ಅಧ್ಯಾಹತ ಮಾಡ್ಕೋಬೇಕು. ಆಗಮಗಳು ಒಂದೇನರ್ಥ? ಆ ಸಮ್ಯಕ್ ಗಮ್ಯಂತೆ ಅರ್ಥಾಹ ಏವಿಹಿ ಇತಿ ಆಗಮಾಹ ವೇದ ವೇದಾನುಸಾರಿ ಗ್ರಂಥಾಹ. ಆ ಅಂದ್ರೆ ಪೂರ್ಣವಾಗಿ ಮತ್ತು ಯಥಾರ್ಥವಾಗಿ ಯಾವ ಗ್ರಂಥಗಳಿಂದ ಈ ಎಲ್ಲಾ ಅರ್ಥಗಳು ಗಮ್ಯಂತೆ ತಿಳಿಯಲ್ಪಡ್ತವೋ ಅವುಗಳಿಂದ ಆಗಮ ಅಂತ ಕರಿಬೇಕು. ಹಾಗಾಗಿ ವೇದಗಳನ್ನ ಮತ್ತು ವೇದಾನುಸಾರಿ ಆದಂತಹ ಎಲ್ಲಾ ಪುರಾಣಗಳನ್ನು ಕೂಡ ಆಗಮ ಅಂತ ಹೇಳಬೇಕು. ಇದು ಆಗಮ ಶಬ್ದದ ನಿರ್ವಚನ.
ಅದಕ್ಕೆ ತತ್ವನಿರ್ಣಯದಲ್ಲಿ ಬಂದಿರುವಂತಹ ಮಾತನ್ನ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸ್ತಾರೆ. ಯುಗಾದ್ಯಾಹ ಭಾರತಂ ಚೈವ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ ಏಚಾನುಯಾಯಿನಸ್ತೇಷಾಂ ಸರ್ವೇ ಚೇತು ಸದಾಗಮಾಃ ಇತಿ ತತ್ವನಿರ್ಣಯೇ. ಯುಗಾದ್ಯಾಹ ಯುಗಾದಿ ವೇದಗಳು, ಭಾರತಂ ಚೈವ ಭಾರತ ಮತ್ತು ಮುಂದೆ ಮಹಾಭಾರತ, ಪಂಚರಾತ್ರ ಮಥ ಅಖಿಲಂ ಪೂರ್ಣವಾದಂತಹ ಮಹಾಭಾರತ ಪಂಚರಾತ್ರವೂ ಕೂಡ, ಮತ್ತೆ ಮೂಲ ರಾಮಾಯಣ ಚೇವ ವಾಲ್ಮೀಕಿ ರಾಮಾಯಣ ಅಲ್ಲ ಹೊರತು ಮೂಲ ರಾಮಾಯಣವು ಕೂಡ ಇಲ್ಲಿ ಪ್ರಮಾಣ ಅಂತ ಅನ್ಸಿದೆ. ಪುರಾಣಂತೆ ಹೇತುವಾತ್ಮಕಂ, ಈ ವೇದಾನುಸಾರಿಯಾದಂತಹ ಪುರಾಣಗಳು, ಭಗವಂತನ ಕರ್ತೃತ್ವವನ್ನ ಪ್ರತಿಪಾದನೆ ಮಾಡುವಂತಹ ವೇದಾನುಸಾರಿಯಾದಂತಹ ಎಲ್ಲವೂ ಪುರಾಣಗಳು. ಏಚ ಅನ್ಯಾಯಿನ ಶೇಷಾಂ, ಇದಕ್ಕೆ ಹೊಂದುವಂತಹ ಮಕ್ಕಳಾದ ಗ್ರಂಥಗಳಿದ್ರೆ ಅವೆಲ್ಲವನ್ನು ಕೂಡ ಪ್ರಮಾಣ ಅಂತ ಹೇಳಬೇಕು ಅಂತ ಅದರ ತಾತ್ಪರ್ಯ. ಸರ್ವೇ ಚೇತು ಸದಾಗಮ, ಅವೆಲ್ಲವೂ ಕೂಡ ಸದಾಗಮ ಅಂತ ಹಂಚಿಕೊಂಡಿವೆ. ಇತಿ ತತ್ವನಿರ್ಣಯ, ತತ್ವನಿರ್ಣಯದಲ್ಲಿ ಈ ತರ ಆಚಾರ್ಯ ಪ್ರತಿಪಾದನೆ ಮಾಡಿದ್ದಾರೆ. ಇದು ಬ್ರಹ್ಮಾಂಡ ಪುರಾಣದ ಮಾತು ತತ್ವನಿರ್ಣಯದಲ್ಲಿ. ಮತ್ತೆ ಮುಂದೆ ಆಗಮ ಎಂಬ ಶಬ್ದಕ್ಕೆ ಅನುವ್ಯಾಖ್ಯಾನದಲ್ಲಿ ಬರುವಂತಹ ಒಂದು ಮಾತನ್ನ ರಾಘವೇಂದ್ರ ಸ್ವಾಮಿ ಉದ್ಧರಿಸ್ತಾರೆ. ಇದು ಅನುವ್ಯಾಖ್ಯಾನದಲ್ಲಿ ಮೂರನೇ ಅಧ್ಯಾಯದ 3ನೇ ಪಾದದ 139ನೇ ಶ್ಲೋಕ. ಆಗಮಂತಾತ್ ಗಮಯಿಸಿ ಧರ್ಮಾಧರ್ಮವು ಪರಂಪದಂ ಯಚ್ಚಾತ್ಯತೀಂದ್ರಿಯಂ ತು ಅನ್ಯತ ತೇನ ಅಸೌ ಆಗಮಃ ಸ್ಮೃತಃ. ಅಸೌ ಈ ಶಾಸ್ತ್ರವು ಆಗಮಃ ಸ್ಮೃತಃ, ಆಗಮ ಎಂಬುದಾಗಿ ಹೇಳಲ್ಪಟ್ಟಿದೆ. ಯಾಕೆಂದ್ರೆ ಆಸಮಂತಾತ್, ಆ ಅಂದ್ರೆ ಸಮಂತಾತ್, ಅಲ್ಲಿ ಆಗಮ ಎಂಬಲ್ಲಿ ಆ ಅಂದ್ರೆ ಆಸಮಂತಾತ್ ಅಂತ ಅರ್ಥ, ಚೆನ್ನಾಗಿ ಅಂತ ಅರ್ಥ. ಗಮಯಿಸಿ ತಿಳಿಸ್ತದೆ, ಏನನ್ನ ಧರ್ಮ ಅಧರ್ಮಗಳನ್ನು ತಿಳಿಸ್ತದೆ. ಮತ್ತು ಪರಂಪದಂ, ಪರತತ್ವವಾದಂತಹ ಪರಮಾತ್ಮನನ್ನ ತಿಳಿಸ್ತದೆ. ಮತ್ತೆ ಹೆಚ್ಚಾಪಿ ಅತೀಂದ್ರಿಯಂ, ಮತ್ತೆ ಯಾವುದೇ ಅತೀಂದ್ರಿಯ ಇದೆಯೋ ಅದನ್ನೆಲ್ಲವೂ ತಿಳಿಸ್ತದೆ. ಯಥೋಚ್ಚ ಅಪಿ ಅತೀಂದ್ರಿಯಂ ತು ಅನ್ಯತ್, ಮತ್ತೆ ಯಾವುದೇ ಅತೀಂದ್ರಿಯವಾದದ್ದಿದ್ರೆ ಅದೆಲ್ಲವನ್ನು ಕೂಡ ಈ ಶಾಸ್ತ್ರ ಅನ್ನೋದು ನಮಗೆ ತಿಳಿಸ್ತದೆ. ಹೆಚ್ಚಾಪೀಂದ್ರಿಯಂ ತು ಅನ್ಯತ್ ತೇನ ಅಸೌ ಆಗಮಃ ಸ್ಮೃತಃ, ಆದ್ರಿಂದ ಅದನ್ನ ಆಗಮ ಅಂತ ವರ್ಣಿಸ್ತಾರೆ. ರೆಕಾರ್ಡಿಂಗ್ ಸಬ್ಮಿಟ್ ನೋಡೋಣ.